ನೋಡಿ ಹೆಂಗೆ ನಾವು ಒಂದು ಬೀಜ ಹೆಂಗೆ ಎಸ್ದಿದ್ವು ಅಂತ, ಬೀಜ ಎಸೆಯಕ್ಕೆ ನಮಗೆ ಗಡಗಡಗಡ ಅಂತಿತ್ತು. ಇವಾಗ ಚೂರು ಏನಂತಾರೆ ಚಿಗುರು ಬರ್ತಾ ಇದೆ. ಎಲ್ಲೋ ಒಂದ್ ಕಡೆ ಡೂಪ್ಲೆಕ್ಸ್ ಆಸೆ ತುಂಬಾ ಇತ್ತು, ಇವಾಗ್ಲೂ ಇದೆ, ಇಲ್ಲ ಅಂತ ಅಂತಲ್ಲ. ಬಟ್ ಹೇಳಲ್ವಾ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ. ಇವಾಗ ಒಂದು ಫ್ಲೋರ್ ಕಟ್ತಾ ಇದ್ದೀವಿ. ಸೊ ಡೂಪ್ಲೆಕ್ಸ್ಗೆ ಎಷ್ಟು ಉದ್ದ ಬರುತ್ತೋ ನಮ್ದು ಇಷ್ಟು ಈ ತರ ಅಗಲ ಇದೆ. ತುಂಬಾ ಸಾಹಸ ಮಾಡಿ ಈ ಮನೆ ಮಾಡ್ಬೇಕು ಅಂತಂದ್ರೆ ಏನಪ್ಪ ನಿಮ್ ಸೈಟ್ ಅಲ್ಲಿ ಕೆಲಸ ಸ್ಟಾರ್ಟ್ ಆಗೋಯ್ತಲ್ಲಪ್ಪ. ಜೈ ಆಂಜನೇಯ. ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಲಚ್ಚೂಸ್ ಪ್ರಪಂಚ ಕನ್ನಡ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ನಮ್ಮ ಸೈಟ್ ಫೌಂಡೇಶನ್ ವ್ಲಾಗ್ ಆಗಿರುತ್ತೆ. ತುಂಬ ಕಾಯ್ತಾ ಇದ್ವಿ ಈ ಒಂದು ದಿವಸಕ್ಕೆ ಅಂತ. ಫೈನಲಿ ಈ ಒಂದು ದಿವಸ ಇವತ್ತು ಬಂದೇ ಬಿಡ್ತು. ಸೊ ಫೌಂಡೇಶನ್ ಯಾವ ರೀತಿ ಹಾಕ್ತಾ ಇದ್ದೀವಿ ಅಂತ ನಿಮಗೆ ಕಂಪ್ಲೀಟಾಗಿ ಈ ವ್ಲಾಗಲ್ಲಿ ತಿಳಿಸ್ತೀನಿ. ಹಾಗೂ ನಮ್ಮ ಸೈಟ್ ಕೂಡ ಎಷ್ಟು ದೊಡ್ಡದು ಅಂತ ನಿಮಗೆ ಈ ವ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ನಮ್ಮದು ಸಹ ಲೈಕ್ ಫೌಂಡೇಶನ್ಗೆ ಅಂದ್ರೆ ಮುಂಚೆ ಸುಮಾರು ಲಾಸ್ ಆಯಿತು, ಮಳೆ ಬಿದ್ದು ಒಂದಷ್ಟು ಲೈಕ್ ಮಣ್ಣೆಲ್ಲ ಇದಾಗಿತ್ತು. ಸೊ ಅವೆಲ್ಲ ನಿಮ್ಗೆ ಆಲ್ರೆಡಿ ಆ ಸ್ಟೋರಿಯೆಲ್ಲ ಅಕ್ಕ ವ್ಲಾಗಲ್ಲಿ ನೀವು ನೋಡಿರ್ತೀರ, ಮತ್ತೆ ಸೇಮ್ ರಿಪೀಟ್ ಹೇಳೋದು ಬೇಡ. ಇವಾಗ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಆಲ್ರೆಡಿ ನೀವು ನೋಡ್ಬೋದು RMC ಎಲ್ಲ ಬಂದಾಗಿದೆ. ಇವಾಗ ಗುಂಡಿ ಎಲ್ಲ ಹಗ್ದಿರೋದು ನೀವು ಅಕ್ಕ ವ್ಲಾಗಲ್ಲಿ ನೋಡಿರ್ತೀರ. ಗುಂಡಿ ಎಲ್ಲ ಹಗ್ದಿದ್ದು ಆಯಿತು, ಸ್ಟೀಲ್ ಎಲ್ಲ ಹಾಕ್ತಾ ಇದ್ದಾರೆ ಫ್ರೆಂಡ್ಸ್. ಆ್ಯಂಡ್ ಸ್ಟೀಲ್ ಸಹ ನಾವು ತುಂಬಾ ಜಾಸ್ತಿ ಅಂತಂದರೆ ಆರ್ಕಿಟೆಕ್ಟ್ ಎಷ್ಟು ಹೇಳಿದಾರಲ್ಲ ಅಷ್ಟು ಹಾಕ್ತಿರೋದು. ಆ್ಯಂಡ್ ಇನ್ನೊಂದು ಪ್ರಶ್ನೆ ನೀವು ಕೇಳ್ತೀರಾ, ನಿಮ್ಮ ಲೈಕ್ ಬಿಲ್ಡಿಂಗ್ ಬಂದು ಆರ್ಕಿಟೆಕ್ಟಲ್ ಬಿಲ್ಡಿಂಗಾ ಅಥವಾ ಹೇಗೆ ಲೈಕ್ ಇಂಜಿನಿಯರ್ ಪ್ಲ್ಯಾನ್ ಕೊಟ್ಟು ನೀವು ಮಾಡಿಸ್ತಿರೋದಾ ಅಂತ. ಸೊ ನಮ್ಮದು ಕಂಪ್ಲೀಟ್ ಆರ್ಕಿಟೆಕ್ಟ್ ಬಿಲ್ಡಿಂಗ್ ಆಗಿರುತ್ತೆ. ಆರ್ಕಿಟೆಕ್ಟಿಂದನೇ ಡಿಸೈನ್ ತೊಗೊಂಡು ಅವ್ರ ಹತ್ರನೇ ಮಾಡಿಸ್ಕೊತಿರೋದು. ಸೊ ಆರ್ಕಿಟೆಕ್ಟ್ ಎಲ್ಲ ಯಾವ ರೀತಿ ಹೇಳ್ತಾರೆ ಅದೇ ರೀತಿ ನಾವು ಫಾಲೋ ಮಾಡ್ಕೊಂಡು ಬರ್ತಿರೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬಂದಿದೆ ಪ್ಲಾನಿಂಗ್ ಅಂತಲೇ ಹೇಳ್ಬೋದು. ಆಲ್ರೆಡಿ ನೀವು ಲೈಕ್ ಪ್ಲಾನಿಂಗ್ ಅಂತಂದರೆ 3D ಆಲ್ರೆಡಿ ಅಕ್ಕ ವ್ಲಾಗಲ್ಲಿ ಕೂಡ ನೋಡಿರ್ತೀರಾ. ಸೊ ನಿಮಗೆ ಆರ್ಕಿಟೆಕ್ಟ್ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಪ್ಲೀಸ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಪಿಂಗ್ ಮಾಡಿ, ನಾನು ಖಂಡಿತವಾಗ್ಲೂ ಅವ್ರ ಡೀಟೇಲ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಕಂಪ್ಲೀಟಾಗಿ ವ್ಲಾಗ್ನ ನೋಡಿ. ಆ್ಯಂಡ್ ಪ್ಲೀಸ್ ಒಂದು ಸ್ವಲ್ಪ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇದು ಅಲ್ಲದೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ, ಪ್ರಾಪರ್ಟಿ ಬಗ್ಗೆ, ಸೈಟ್ ಬಗ್ಗೆ ಏನಾದರೂ ಗೊತ್ತಾಗಬೇಕು, ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ. ನಾನು ಖಂಡಿತವಾಗ್ಲೂ ಅದಕ್ಕೆ ರಿಪ್ಲೈ ಮಾಡ್ತೀನಿ, ಓಕೆನಾ. ಕೊಟ್ಟನಲ್ಲ ಮಮ್ಮಿಗೆ. ಅರುಣ್ಗೆ ಏನಂತೀರಾ? ನಾನು ಹೋದ್ರೆ ವಾಪಸ್ ಬರೋಕಲ್ಲಿ ಬಿಡಲ್ಲ ಅವ್ರನ್ನ. ನಿಜವಾಗ್ಲೂ ಇದನ್ನ ನೋಡೋಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ದೇವ್ರ ಹತ್ರ ನಾವು ಎಷ್ಟು ವರ್ಷಗಳಿಂದ ಪ್ರಾರ್ಥನೆ ಮಾಡ್ತಿದ್ವೋ, ನಮಗೂ ಈ ಒಂದು ಭಾಗ್ಯ ಕೊಡಪ್ಪ ದೇವ್ರೆ, ನಾವು ಮನೆ ಕಟ್ಟಬೇಕು ಅಂತ. ನಿಜವಾಗ್ಲೂ ಈ ರೀತಿ ಗುಂಡಿ ತೊಡೋದು, ಸ್ಟೀಲ್ ಹಾಕೋದು, RMC ಬರೋದು, ಈ ಥರ ಸಿಮೆಂಟ್ ತುಂಬಿಸೋದು, ಇವೆಲ್ಲ ಫಸ್ಟ್ ಟೈಮ್ ನೋಡ್ತಿರೋದು. ಇದೆಲ್ಲ ಮೊದಲನೇ ಬಾರಿ ಅನುಭವ ಆಗ್ತಿರೋದು. ಏನೋ ಒಂಥರ ಖುಷಿ, ಅದೇನೋ ಒಂಥರ ಇಮೋಷನಲ್ ಕೂಡ ಆಗಿದ್ವಿ ಗೈಸ್. ಅವತ್ತು ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಆ್ಯಂಡ್ ನಾನು ಕೂಡ ತುಂಬಾ ಮನಸಾರೆ ಹೇಳ್ತೀನಿ, ಯಾರಿಗೆಲ್ಲ ಇನ್ನೂ ಅನುಭವ ಆಗಿಲ್ಲ ಮನೆ ಕಟ್ಟೋದಾಗಿರಲಿ ಅಥವಾ ಮನೆ ಯಾರೂ ಇನ್ನೂ ತೊಗೊಳಕ್ಕಾಗಿಲ್ಲ, ಖಂಡಿತವಾಗ್ಲೂ ನೀವು ತೊಗೊಂಡೇ ತೊಗೋತೀರಾ. ಕಷ್ಟಪಡಿ ಫ್ರೆಂಡ್ಸ್.
ಕಷ್ಟಪಟ್ರೇ ಅಲ್ವಾ ಒಂದು ಇದು ಫಲ ಸಿಗೋದು. ಸೊ ನಾನು ಇನ್ನೊಂದು ಹೇಳ್ತೀನಿ, ಯಾರಿಗೂ ಅಷ್ಟೇ ಮೋಸ ಮಾಡೋಕ್ಕೆ ಯಾವತ್ತೂ ಹೋಗಬೇಡಿ. ಒಂಥರ ಕೆಟ್ಟದಾಗ ಅವ್ರ ಬಗ್ಗೆ ಯೋಚನೆ ಮಾಡೋದು ಅಥವಾ ಮೋಸ ಮಾಡೋದು ಅವೆಲ್ಲ ಮಾಡಿದ್ರೆ ದೇವರು ಯಾವತ್ತೂ ಅದನ್ನ ಮೆಚ್ಚಲ್ಲ. ಬಿಕಾಸ್ ನಾವು ಅಷ್ಟೊಂದು ಒಬ್ಬರಿಗೆ ದುಃಖ ಕೊಟ್ಟು, ಒಬ್ರಿಗೆ ನೋವು ಕೊಟ್ಟು ನಾವು ದೇವರಿಗೆ ಪ್ರಾರ್ಥನೆ, ಪೂಜೆ, ಉಪವಾಸ ಏನೇ ಮಾಡಿದ್ರು ಅಲ್ಲ, ದೇವ್ರು ಅದನ್ನ ಒಪ್ಪಲ್ಲ. ಅದಕ್ಕೆ ಯಾವತ್ತೂ ಯಾರಿಗೂ ಮೋಸ ಮಾಡಬೇಡಿ, ಯಾವತ್ತೂ ಯಾರಿಗೂ ಕೆಟ್ಟದ್ದು ಬಯಸಬೇಡಿ. ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು ಫ್ರೆಂಡ್ಸ್. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಸುಮಾರಷ್ಟು ಜನ ಕೂಡ ಕಾಮೆಂಟ್ ಮಾಡ್ತೀರಾ, ಕೆಲವೊಬ್ಬರು ಕಾಮೆಂಟ್ ಮಾಡಿದ್ದೀರಾ, ಲೈಕ್ ನೀವು ಹೇಳ್ತೀರಾ ನಿಮಗೇನೋ ಅಪ್ಪ ಅಮ್ಮ ಆಗಲಿ, ಅತ್ತೆ ಮಾವ ಆಗಲಿ, ಇವರೆಲ್ಲ ಹೆಲ್ಪ್ ಮಾಡಿದ್ದಾರೆ ಅಂತ. ಸೊ ನಾನು ಓಪನ್ ಆಗಿ ಹೇಳ್ತೀನಿ, ಆ ರೀತಿ ಏನೂ ಇಲ್ಲ. ಬಿಕಾಸ್ ಅವ್ರು ಹೆಲ್ಪ್ ಮಾಡೋಕ್ಕೆ ಅವ್ರ ಹತ್ರ ಸಹ ಇಷ್ಟೊಂದು ದುಡ್ಡು ಇರಬೇಕಲ್ವ. ಬಿಕಾಸ್ ಅವ್ರದ್ದೇ ಒಂದಷ್ಟು ಕಮಿಟ್ಮೆಂಟ್ ಇದೆ, ಮನೆ ಕಟ್ಟಿದ್ದಾರೆ, ಹಾಗೆ ಹೀಗೆ ಎಷ್ಟೊಂದು ಇರುತ್ತೆ ಫ್ರೆಂಡ್ಸ್. ಎಲ್ಲನೂ ಯೂಟ್ಯೂಬಲ್ಲಿ ಹೇಳೋಕ್ಕಾಗಲ್ಲ ಅಲ್ವಾ. ನಾನು ಹೆಲ್ಪ್ ಮಾಡಿದರೆ ಅಂತಂದರೆ ಮಾಡಿದರೆ ಅಂತಲೇ ಹೇಳ್ತೀನಿ, ಇಲ್ಲ ಅಂತಂದರೆ ಇಲ್ಲ ಅಂತಲೇ ಓಪನ್ ಆಗಿ ಹೇಳ್ತೀನಿ. ಬಿಕಾಸ್ ಮಾಡೋಕ್ಕೆ ಕೂಡ ಅವ್ರ ಹತ್ರ ಇರಬೇಕಲ್ವ. ಇದ್ದರೆ ತಾನೇ ಹೆಲ್ಪ್ ಮಾಡೋಕ್ಕೆ. ಅವ್ರ ಮಕ್ಳಿಗೆ ಮಾಡ್ದಂತೆ ಇನ್ನು ಯಾರಿಗೆ ಮಾಡ್ತಾರೆ, ಪಕ್ಕದ ಮನೆಯವ್ರಿಗೆ ಮಾಡ್ತಾರೆ. ಎಂಡ್ ಆಫ್ ದ ಡೇ ಅದು ನಮಗೆ ತಾನೇ ಬರೋದು. ಬಟ್ ಆ ರೀತಿ ಏನೂ ಇಲ್ಲ ಫ್ರೆಂಡ್ಸ್. ನಾವು ಒಂದಷ್ಟು ಸಾಲ ಮಾಡಿದ್ದೀವಿ, ಲೋನ್ ತೊಗೊಂಡಿದ್ದೀವಿ, ಒಂದಷ್ಟು ಒಡವೆನ ಇಟ್ಟಿದ್ದೀವಿ ಬ್ಯಾಂಕಲ್ಲಿ, ಇರೋ ಪ್ರಾಪರ್ಟಿ ಕೂಡ ಅಕ್ಕಾದು ಲೈಕ್ ಸೆಲ್ ಮಾಡಿದ್ದೀವಿ. ಸೊ ಅದು ಎಲ್ಲ ನಿಮಗೆ ಓಪನ್ ಆಗಿ ಹೇಳಿದ್ದೀವಿ, ಆ ರೀತಿ ಏನೂ ಇಲ್ಲ. ಆ್ಯಂಡ್ ನಮಗೇನು ಗೊತ್ತಾ ಫ್ರೆಂಡ್ಸ್, ಇವಾಗ ಒಬ್ರಿಗೆ ನಾವು ಒಂದು ಸಾಲ ತಗೋಬೇಕು ಅಂತಂದ್ರೂ ಅಲ್ಲ, ಅದು ಕೆಪಾಸಿಟಿ ಇರಬೇಕು, ನಾವು ತೀರಿಸೋ ಕೆಪಾಸಿಟಿ ನಮಗಿರಬೇಕು, ಸರಿನಾ. ಸೊ ನಮಗೆ ದೇವರು ಆ ಕೆಪಾಸಿಟಿ ಕೊಟ್ಟಿದ್ರೆ ನಾವು ಸಾಲನ ತೊಗೊಂಡಿದ್ದೀವಿ. ಆ ಸಾಲ ಬ್ಯಾಂಕ್ದೇ ಆಗಿರಲಿ ಅಥವಾ ಫ್ಯಾಮಿಲಿ ಹತ್ರ ಸಾಲನೇ ಆಗಿರಲಿ, ಒಂದಲ್ಲ ಒಂದು ದಿವಸ ತೀರಿಸ್ತೀವಿ. ಸೊ ದೇವ್ರು ನಮ್ಗೆ ಆ ಶಕ್ತಿ ಕೊಡಲಿ, ಅಷ್ಟೇ ಬೇಡ್ಕೊಳ್ಳೋದು, ಆ ಸಾಲ ತೀರ್ಸೋಕ್ಕೆ ಶಕ್ತಿ ಕೊಡಲಿ ಅಂತ. ಆ್ಯಂಡ್ ಸ್ವಂತ ನಾವು ಸೈಟ್ ನಮ್ಮ ದುಡ್ಡಿಂದ ತಗೊಂಡು ನಾವು ನಮ್ಮ ದುಡ್ಡಿಂದನೇ ಮನೆ ಕಟ್ತಿರೋದು. ಸೊ ಇಷ್ಟು ನಾನು ಕ್ಲಿಯರ್ ಮಾಡಬೇಕಿತ್ತು. ಒಂದು 2 hours ಅಲ್ಲಿ ಮುಗ್ದೋಗುತ್ತಲ್ಲ? ಮತ್ತೆ? ಲೇಟ್ ಆಗುತ್ತಾ? 2 hours ಅಲ್ಲಿ ಇವತ್ತು ಮುಗಿಸ್ಬಿಡ್ತಾರೆ? ಹೌದಾ? ನೋಡ್ತಾ ಇರಲ್ಲ ಫೌಂಡೇಶನ್ ಯಾವ ರೀತಿ ಆಗ್ತಿದೆ ಅಂತ. ಸೊ ಒಂದು ಮಾರ್ಕ್ ಮಾಡಿದ್ದಾರೆ ಮೇಸ್ತ್ರಿ ಅಂಕಲು. ಸೊ ಆ ಮಾರ್ಕ್ ಲೈಕ್ ಲಿಟ್ರಲಿ ಮಾರ್ಕಷ್ಟು ಸಿಮೆಂಟ್ನ ತುಂಬಬೇಕು, ಆ ರೀತಿ ಏನೋ ಕಾನ್ಸೆಪ್ಟ್ ಇದೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೇಕಾದ್ರೆ ನೀವು ಮಧ್ಯಾಹ್ನ ನಾವು ಸ್ಟಾರ್ಟ್ ಮಾಡಿದ್ದು, ಬಟ್ ಲಿಟ್ರಲಿ ಫೌಂಡೇಶನ್ ಕೆಲಸ ಮುಗಿಸೋಷ್ಟರಲ್ಲಿ ಫುಲ್ ಕತ್ಲೆನೇ ಆಗೋಯಿತು. ಆಮೇಲೆ ಟಾರ್ಚ್ ಹಾಕೊಂಡು ಹಾಗೆ ಹೀಗೆ ಮಾಡಿ ಎಲ್ಲ ತುಂಬಿಸಿದಾಯಿತು. ಫ್ರೆಂಡ್ಸ್, ಇನ್ನೊಂದು ಸುಮಾರಷ್ಟು ಜನ ಕಾಮೆಂಟ್ ಮೂಲಕ ಕೇಳಿದ್ರಿ, ಲಕ್ಷ್ಮಿ ಅವರೇ ದುಡ್ಡು ಯಾವ ರೀತಿ ಡಿವೈಡ್ ಮಾಡಿದ್ವು ಅಂತ. ಸೊ ಹಾನೆಸ್ಟಾಗಿ ಹೇಳಬೇಕು ಅಂತಂದರೆ 3 ಪಾರ್ಟಿ ಅಂದರೆ 3 ಫ್ಯಾಮ್ಲಿ, ನಂದು, ಅರುಣ್ದು, ಅಕ್ಕದು, ಜೀಜುದು ಹಾಗೂ ನಂದುದು 3 ಜನದ್ದು ಈಕ್ವಲ್ ಆಗಿ ನಾವು ಡಿವೈಡ್ ಮಾಡಿದ್ದು. ಒಬ್ರದ್ದು ₹1 ಜಾಸ್ತಿನೂ ಇಲ್ಲ, ಒಬ್ರದ್ದು ₹1 ಕಡಿಮೆನೂ ಇಲ್ಲ. ಸೊ ಪ್ರತಿಯೊಂದು ನಾವು ಒಂದು ಬುಕ್ಕಲ್ಲಿ ರೆಕಾರ್ಡ್ ಮೇಂಟೈನ್ ಮಾಡಿದ್ದೀವಿ. ಲೈಕ್ ಏನಾದರೂ ಒಂದು ಐಟಮ್ಸ್ ತರ್ತೀವಿ, ಸಿಮೆಂಟ್ ತರ್ತೀವಿ, ಕಲ್ಲು ಮಣ್ಣು ಏನೇನೋ ಇರುತ್ತೆ, ಅಥವಾ ಏನಾದರೂ ಒಂದು ಇವಾಗ ಕೆಲಸದವ್ರಿಗೆ, ಇವಾಗ ವರ್ಕರ್ಸ್ಗೆ ಸಂಬಳ ಕೊಡಬೇಕು, ಎಷ್ಟಿರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಮನೆ ಕಟ್ಟೋದು ಇವಾಗ ಅರ್ಥ ಆಗ್ತಿದೆ ಎಷ್ಟಿರುತ್ತೆ ಅಂತ. ಲಿಟ್ರಲಿ ಒಂದು ನಟ್ಟು ಬೋರ್ಡ್ ಇಲ್ಲ ಅಂತ ಅಂದರೂ ಕೂಡ ಮನೆ ಕಟ್ಟೋಕ್ಕಾಗಲ್ಲ. ಸೊ ಒಂದು ನಟ್ಟು ಬೋರ್ಡ್ ತಂದರೂ ಕೂಡ ಓಕೆ, ಅದು ಇಷ್ಟು ರೂಪಾಯಿ ಖರ್ಚಾಯಿತು, ₹100 ಆಗಲಿ, ₹1000 ಆಗಲಿ, ಅಥವಾ ₹1 ಕೂಡ ಆಗಲಿ, ಅದನ್ನ ಕೂಡ ನಾವು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. ಅಷ್ಟೇ ಯಾಕೆ, ವರ್ಕರ್ಸ್ಗೆ ಇವತ್ತು ಟೀ ಕೊಟ್ವಿ, ಇವಾಗ ಒಂದು 10 ಜನಕ್ಕೆ ಟೀ ತಂದಿದ್ದೀವಿ ಅಂತಂದರೆ ಟೀ ರೇಟ್ ಎಷ್ಟಾಯಿತು, ₹100 ಆಯಿತಾ 10 ಜನಕ್ಕೆ ಅಂತಂದರೆ ಆ ₹100 ನಾವು ಬರೆದಿದ್ದೀವಿ. ಆ ₹100 ಈಕ್ವಲಿ 3 ಜನ ಶೇರ್ ಮಾಡ್ಕೋಬೇಕು, ಆ ರೀತಿ ಮೇಂಟೈನ್ ಮಾಡ್ಕೊಂಡು ಬಂದಿರೋದು. ಓಕೆ, ನಮ್ಮ ಭಾವ ದೊಡ್ಡವರು, ಅವ್ರು ಜಾಸ್ತಿ ಹಾಕಿದರೆ, ನನ್ನ ತಂಗಿ ಚಿಕ್ಕವಳು, ಅವಳು ಕಡಿಮೆ ಹಾಕಿದರೆ, ಆ ರೀತಿ ಏನೂ ಇಲ್ಲ. ದುಡ್ಡೇನೆ. ವ್ಯವಹಾರ ಅಂತ ಬಂದರೆ 3 ಜನಕ್ಕೂ ಸಮವಾಗಿ ಈಕ್ವಲ್ ಆಗಿ ನಾವು ಕೊಟ್ಟಿರೋದು. ಆ್ಯಂಡ್ ಇದಲ್ಲದೆ ನಿಮ್ಮದು ನೆಕ್ಸ್ಟ್ ಕ್ವಶನ್ ಕೂಡ ತುಂಬ ಕೇಳ್ತಾ ಇದ್ರಿ, ಯಾವ ರೀತಿ ಲೈಕ್ ದುಡ್ಡು ಅಡ್ಜಸ್ಟ್ ಆಯಿತು ಅಂತ. ಸೊ ದುಡ್ಡು ಮಾಮೂಲಿ ಫ್ರೆಂಡ್ಸ್, ನಾನು ಹಾಗೆ ಹೇಳ್ದಂಗೆ ಬ್ಯಾಂಕು, ಒಡವೆ ಗಿಡವೆ ಅವೆಲ್ಲ ಇದ್ದೇ ಇರುತ್ತೆ ಅಲ್ವಾ. ಸೊ ಆ ರೀತಿ ನಾವು ಅಡ್ಜಸ್ಟ್ ಮಾಡ್ಕೊಂಡಿರೋದು. ಖಂಡಿತವಾಗ್ಲೂ ಕೋಟಿ ಕೈಯಲ್ಲಿಟ್ಟು ಯಾರೂ ಆ ಥರ ಮನೆ ಕಟ್ಟೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ಕೋಟಿ ಕೈಯಲ್ಲಿಟ್ಟರು ಕೂಡ ಅವರೇ ಒಂದಷ್ಟು ಕೋಟಿನ ಸಾಲ ಮಾಡಿರ್ತಾರೆ, ಲಕ್ಷ ಕೈಯಲ್ಲಿಡೋರು ಲಕ್ಷನ ಸಾಲ ಮಾಡಿರ್ತಾರೆ. ಸೊ ಆ ರೀತಿ ಕಾನ್ಸೆಪ್ಟು. ಯಾರೇ ಆಗಲಿ ಮನೆ ಕಟ್ಟೋಕ್ಕೆ ಫುಲ್ಲು ಲೈಕ್ ಒಂದು ದುಡ್ಡನ್ನ ಒಂದಷ್ಟು ಕೂಡಾಕಿ ಆಮೇಲೆ ಮನೇನ ಸ್ಟಾರ್ಟ್ ಮಾಡಲ್ಲ. ನೀವು ಎಷ್ಟೇ ಕೋಟ್ಯಾಧಿಪತಿ ಇದ್ರೂ ಅಥವಾ ಎಷ್ಟೇ ಬಡವರಿದ್ರು ಅಲ್ಲ, ಸಾಲ ಅಂತೂ ಮನೆ ಕಟ್ಟೋಕ್ಕೆ ಮಾಡಲೇಬೇಕು. ಇದು ನಮಗಾಗಿರೋ ಒಂದು ಎಕ್ಸ್ಪೀರಿಯೆನ್ಸು.
ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೀವು ಕೇಳಿದ್ದು ಲಕ್ಷ್ಮಿ ಅವರೇ, ನಿಮಗೆ ಹಾಗೂ ಸುಪ್ರಿಯಾಗೆ ಲೋನ್ ಸಿಗ್ತಾ? ಬಿಕಾಸ್ ನಾವು ಯೂಟ್ಯೂಬರ್ಸ್ ಅಲ್ವಾ, ಇದು ಪ್ರೊಫೆಷ್ನಲ್ ಆಗಿ ಲೋನ್ ಎಲ್ಲ ಸಿಗಲ್ಲ ಅಲ್ವಾ ಈ ರೀತಿ ಅಂತ ಕೇಳಿದ್ರಿ. ಆಬ್ವಿಯಸ್ಲಿ ನನಗೆ ಹಾಗೂ ಅಕ್ಕಗೆ ಲೋನ್ ಸಿಕ್ಕಿಲ್ಲ, ಬಟ್ ಅರುಣ್ಗೆ ಹಾಗೂ ಜೀಜುಗೆ ಹಾಗೂ ನಂದುಗೆ ಲೋನ್ ಸಿಗುತ್ತೆ ಅಲ್ವಾ. ಅವ್ರು ಪ್ರಾಪರಾಗಿ ಪ್ರೊಫೆಷ್ನಲ್ ಆಗಿ ಒಂದು ಕಂಪ್ನಿಲಿ ಕೆಲಸ ಮಾಡುತ್ತಲ್ವ, ಸೊ ಅವ್ರಿಗೆ ಲೋನ್ ಸಿಕ್ಕಿದೆ. ಆ ರೀತಿ ಮ್ಯಾನೇಜ್ ಮಾಡಿರೋದು. ನಮಗೆ ಲೋನ್ ಸಿಕ್ಕಿಲ್ಲ. ನಾವು ನಮ್ಮ ಹೆಸರು ಲೋನ್ ತಗೊಂಡು ಮನೆ ಕಟ್ಟಿಲ್ಲ, ಅವ್ರ ಹೆಸರು ಲೋನ್ ತಗೊಂಡು ಮನೇನ ಕಟ್ತಿರೋದು. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಕೂಡ ಕೇಳಿದ್ರಿ, ನಂದು ಹೇಗೆ ದುಡ್ಡು ಅಡ್ಜಸ್ಟ್ ಮಾಡಿದ್ಲು ಅಂತ. ಸೊ ನಂದು ಹೇಗೆ ಅಡ್ಜಸ್ಟ್ ಮಾಡಿದ್ಲು ಅಂತಂದರೆ, ನಂದು ಸಂಬಳ ಇವಾಗ ಅರುಣ್ ಜಿಜುಗಿಂತ ಕಡಿಮೆನೇ ಇರ್ಬೋದು, ಬಟ್ ಅವಳು ಒಂದಷ್ಟು ಇನ್ವೆಸ್ಟ್ಮೆಂಟ್ ಸೇವಿಂಗ್ಸ್ ಅಂತ ಮಾಡಿದ್ದಾಳೆ ಅಲ್ವಾ, ಹಾಗೂ ಅವಳು ಒಂದಷ್ಟು ಸಾಲನ ತೊಗೊಂಡಿದ್ದಾಳೆ. ಓಕೆ, ಅವಳಿಗೂ ಕೂಡ ತೀರಿಸೋ ಕೆಪಾಸಿಟಿ ಇದೆ, ಅವಳಿಗೂ ಕೂಡ ಇನ್ನೂ ಏಜ್ ತುಂಬ ಇದೆ, ಟಚ್ ವುಡ್ ಮಾಡ್ತಾಳೆ ಅಂತ ಅವಳಿಗೂ ಒಂದು ನಂಬಿಕೆ ಇದೆ. ಸೊ ಆ ರೀತಿ ಫ್ರೆಂಡ್ಸ್ ಮಾಡಿರೋದು. ಬೇಡ ಮಗ್ನೆ, ಬಿದ್ದೋಗ್ಬಿಡ್ತೀಯಾ? ಸುಮ್ನಿರು ಲಕ್ಷ್ಮಿ, ಸುಮ್ನಿರು. ಬೈ ಚಾನ್ಸ್ ಆಗಿ ಮಿಸ್ ಆಗಿ ಬಿದ್ರಿ ಏನ್ ಮಾಡ್ತೀಯಾ? ಹೋಯ್ತು, ಆಗಿಲ್ವಾ? ಬೀಳ್ತಿ ಅಂತ ಹೊರಗಡೆ. ಸುಮ್ನಿರು. ಇದಿಷ್ಟು ದೊಡ್ಡದು ಪುರಿ, ಇದಿಷ್ಟು ದೊಡ್ಡದು ಕಟ್ತಾರೆ ಅದು. ಓ, ಲಿಫ್ಟು. ಸೊ ನೋಡ್ಬೋದು, RMC ಸಿಮೆಂಟ್ ಎಲ್ಲ ಹಾಕಿದ್ದು ಆಯಿತು. ಆ್ಯಂಡ್ ಅದು ಏನು ಗೊತ್ತಾ, ಹಾಕಿದ ತಕ್ಷಣ ಒಂದು ಸ್ವಲ್ಪ ಟೈಮ್ಗೆ ಬೇಗನೆ ಅದು ಡ್ರೈ ಆಗಿಬಿಡುತ್ತೆ ಹಾಗೂ ಫುಲ್ ಗಟ್ಟಿಯಾಗಿಬಿಡುತ್ತೆ. ನಾವು ಅಂದ್ಕೊಂಡು ಓಕೆ ಒಂದು ದಿವಸ ಪೂರ್ತಿ ಬೇಕು ಅದು ಫುಲ್ ಡ್ರೈ ಆಗಿ ಗಟ್ಟಿ ಆಗೋಕ್ಕೆ ಅಂತ, ಬಟ್ ಅದು ಆ ರೀತಿ ಅಲ್ಲ. ಏನೋ ಒಂದು ಮ್ಯಾಕ್ಸಿಮಮ್ 1 ಅವರು ಅಥವಾ 1 ಅವರು ತೊಗೊಳ್ಳಲ್ಲ ಫ್ರೆಂಡ್ಸ್, ಬೇಗನೆ ಅದು ಫುಲ್ ಗಟ್ಟಿ ಆಗಿಬಿಡುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ತುಂಬಿದ್ದಾಯಿತು. ಇವಾಗ ಲೈಕ್ ಸ್ವಲ್ಪ ಜಾಗದಲ್ಲಿ ಲೈಕ್ ಸಣ್ಣ ಲೈಕ್ ಈ ಥರ ಜಾಗ ಇರುತ್ತಲ್ಲ, ಅಲ್ಲಿ ಮ್ಯಾನ್ಯುಯಲ್ ಆಗಿ ತುಂಬ್ತಿರೋದು. ಈ ಥರ ದೊಡ್ಡ ಗುಂಡಿ ಇತ್ತಲ್ಲ, ಅದು ಪೈಪ್ ಹಾಕಿ ಎಲ್ಲ ತುಂಬಿಸಿದ್ದು. ಬಟ್ ಸಣ್ಣ ಗುಂಡಿ ಇರಬೇಕಾದ್ರೆ ಎಲ್ಲ ಅವರೇ ಮ್ಯಾನ್ಯುಯಲ್ ಆಗಿಯೇ ಒಂದು ಇದರಲ್ಲಿ ತುಂಬಿ ಹಾಕಿದ್ದು, ಆ ರೀತಿ ಮಾಡಿದ್ದು. ಸೊ ಒಂಥರ ಇವಾಗ ಫೌಂಡೇಶನ್ ಫ್ರೆಂಡ್ಸ್ ಅದು ಒಂದು ಆಗಬೇಕಿತ್ತು. ಲಿಟ್ರಲಿ ಏನು ಗೊತ್ತಾ, ನಮಗೆ ಹೆಂಗೆ ಅನಿಸಿದೆ ಅಂತ ಅಂದರೆ, ಒಂದು ಬಿಲ್ಡಿಂಗ್ನ ಬೇಗ ಎತ್ತಿಸ್ಬೋದು ಓಕೆನಾ, ಬಟ್ ಫೌಂಡೇಶನ್ ಅನ್ನೋದು ಇರುತ್ತಲ್ಲ, ಫೌಂಡೇಶನ್ ಮುಗಿಯೋವರೆಗೂ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ತುಂಬ ಓಡಾಡೋದು ಅದು ಇದು ಅಂತ ತುಂಬ ಇರುತ್ತೆ. ಆ ಒಂದು ಫೌಂಡೇಶನ್ ಲೈಕ್ ಲಿಟ್ರಲಿ ಫೌಂಡೇಶನ್ ಹಾಕೋದು ಒಂದೇ, ಆ್ಯಂಡ್ ಒಂದು ಫ್ಲೋರ್ ಬಿಲ್ಡಿಂಗ್ ಕಟ್ಟೋದು ಒಂದೇ, ಆ ರೀತಿ ಫೀಲ್ ಆಗುತ್ತೆ. ಫೌಂಡೇಶನ್ಗೆ ಒಂದಷ್ಟು ಟೈಮ್ ತಗೋತು. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ಎಲ್ರಿಗೂ ಹಾಗೇನು ಅಥವಾ ನಮಗೆ ಮಾತ್ರ ಹಂಗಾಯ್ತು ಅಂತ ಗೊತ್ತಿಲ್ಲ, ಬಟ್ ನಮಗೆ ಫೌಂಡೇಶನ್ ಮುಗಿಯೋಷ್ಟರಲ್ಲಿ ಸಾಕಾಯಿತು. ಏನಪ್ಪ ಇಷ್ಟೊಂದು ಟೈಮ್ ತಗೋತೈತೆ ಫೌಂಡೇಶನ್ ಹಾಕೋಕ್ಕೆ ಅಂತ. ಆ ಒಂದು ಪ್ರೊಸೆಸ್ ಇರುತ್ತಲ್ಲ, ಫೌಂಡೇಶನ್ ಆಗೋ ಒಂದು ಪ್ರೊಸೆಸ್ ಇರುತ್ತಲ್ಲ, ಸಿಕ್ಕಾಪಟ್ಟೆ ಲೆಂದಿ ಪ್ರೊಸೆಸ್ ಅಂತಲೇ ಹೇಳ್ಬೋದು. ಲೈಕ್ ನೋಡೋಕ್ಕೆ ತುಂಬ ಸಿಂಪಲ್, ಏನು ಗುಂಡಿ ತೆಗ್ದು ಸ್ಟೀಲೆಲ್ಲ ಹಾಕಿ ಸಿಮೆಂಟ್ ತುಂಬಿಸೋದು ಅಷ್ಟೇ ಅಂತ ನಾವು ಅನ್ಕೋತೀವಿ. ಬಟ್ ಇನ್ನೂ ಡೀಪಾಗಿ ಹೋದರೆ ತುಂಬ ಕೆಲಸಗಳಿರುತ್ತೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಸೊ ಫೈನಲಿ ಆಯಿತು. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಆ ಟೈಮಲ್ಲಿ ನಮ್ಮ ಬ್ಯಾಡ್ ಲಕ್ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಮಳೆ ಇತ್ತು. ನಾವು ಗುಂಡೆಲ್ಲ ತೆಗೆದು ಇನ್ನೇನು ಫೌಂಡೇಶನ್ ಎಲ್ಲ ಸ್ಟಾರ್ಟ್ ಮಾಡಬೇಕಿತ್ತು, ಬಟ್ ಮಳೆಯಿಂದ ಮಣ್ಣೆಲ್ಲ ಎಲ್ಲ ಮತ್ತೆ ಗುಂಡಿಗೆ ಬೀಳ್ತಾಯಿತ್ತು. ಅದರಲ್ಲಿ ಒಂದಷ್ಟು ಲಾಸ್ ಕೂಡ ಆಯ್ತು ನಮಗೆ. ಬಟ್ ಏನೇ ಆದರೆ ಒಳ್ಳೇದಕ್ಕೆ ಅಲ್ವಾ ಆಗೋದು, ಅಷ್ಟೇ ಅಂದ್ಕೊಂಡು ಸುಮ್ಮನೆ ಹಾಕ್ಬಿಟ್ವಿ. ಸರಿ ಬಿಡು, ಅಟ್ಲೀಸ್ಟ್ ಆ ಒಂದು ಗ್ಯಾಪಲ್ಲಿ ಸ್ವಲ್ಪ ದುಡ್ಡಾದರೂ ಅಡ್ಜಸ್ಟ್ ಆಗುತ್ತಲ್ವ ಅಂದ್ಕೊಂಡು.
ಇವತ್ತು 1st January 2025. ಇವಾಗ ಜಸ್ಟ್ ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ನಮ್ಮ ಮಂತ್ರಾಲಯಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಇವಾಗ ನೋಡ್ಬೋದು ಎಷ್ಟು ಕೆಲಸ ಆಗಿದೆ ಅಂತ. ನಾಳೆ ಅಥವಾ ನಾಡಿದ್ದು ಬಂದು ಫುಲ್ ಈ ಥರ ಆರಂಭಿಸಿ ತುಂಬಿಸ್ತಾರೆ. ಆರಂಭಿಸಿ ಮಾಡಿಬಿಟ್ಟು ಮಣ್ಣು ಮುಚ್ಚಿಸ್ತಾರೆ. ಅಲ್ಲಿಗೆ ನಮ್ಮ ಪಾಯ ಮುಗಿಯುತ್ತೆ. ಸೀರಿಯಸ್ಲಿ 1.5 ತಿಂಗಳಿಂದ ಬರೀ ಪಾಯ ಅಂತ ಹೇಳಿ ಬೋರ್ ಆಗಿಬಿಟ್ಟಿದೆ ನಮಗೆ. ಯಾವಾಗ ಬಿಲ್ಡಿಂಗ್ ಎದ್ದೇಳುತ್ತೆ ಅಂತ ಅನ್ಸ್ಬಿಟ್ಟಿದೆ. ಸೊ ಇವಾಗ ಫೈನಲಿ ಇನ್ನು ಹತ್ತಿರಕ್ಕೆ ಬಂದ್ಬಿಟ್ಟಿದ್ದೀವಿ. ಇನ್ನೊಂದು ವೀಕ್ ಅಷ್ಟೇ. ಸೊ ಅದಾದಮೇಲೆ ಗೋಡೆನೂ ಹಂಗಂಗೆ ಎದ್ದೇಳುತ್ತೆ. ಹಂಗೆ ಎದ್ದೇಳುತ್ತೆ. ಇನ್ನೊಂದು ತಿಂಗಳಿಗೆ ನಮ್ಮ ಮೋಲ್ಡ್ ಬರುತ್ತೆ. ಡ್ಯಾಡಿ ಹೆಂಗ ಅನ್ಸ್ತೈತೆ ಹೇಳ್ಬಾ? ಹೆಂಗ ಅನಿಸ್ತೈತೆ ರೆಡಿ ನಿಮಗೆ? ನಿನ್ ಸ್ವಂತ ಮನೆ ಬರ್ತೈತೆ, ಹೆಂಗ ಅನ್ಸ್ತೈತೆ? ಹೆಂಗ ಅನಿಸ್ತೈತೆ ನಿಮಗೆ ಹೇಳು. ಮಕ್ಕಳು ಕಷ್ಟಪಟ್ಟು ತುಂಬ ಸಾಹಸ ಮಾಡಿ ಈ ಮನೆ ಮಾಡಬೇಕು ಅಂತಂದರೆ ಇವತ್ತು ಹೊಸ ವರ್ಷ ನಾವು ಉದ್ದೇಶದಲ್ಲಿ ಇದನ್ನೆಲ್ಲ ವಿಡಿಯೋ ಮಾಡ್ಕೊಂಡಿದ್ದಾರೆ. ಆದ್ರೂ ಇವಾಗ್ಲೇ ಅಂತ ತೋರ್ಸಲ್ಲ, ಇನ್ನು ಮೇ ಬಿ ಮುಂದಿನ ವರ್ಷ ತೋರಿಸ್ತೀವಿ ಏನೋ ಗೊತ್ತಿಲ್ಲ. ಇನ್ನು ಪ್ರಾಬ್ಲಮ್ ಇನ್ನೊಂದು 8-9 ತಿಂಗಳಂತೂ ಬೇಕು. ಆದರೆ ಎಷ್ಟು ತಿಂಗಳಿಂದ ಸ್ಟಾರ್ಟ್ ಆಯಿತು ಇದು? ಇದಾಗಲೇ ಆಯ್ತು, 2 ತಿಂಗಳು ಹತ್ತತ್ರ ಆಯ್ತು ಸ್ಟಾರ್ಟ್ ಆಗಿ. 2-3 ತಿಂಗಳು ಆಗಿರ್ಬೋದಲ್ಲ? 3 ತಿಂಗಳ ಮೇಲೆ ಆಯ್ತು. ಸೈಟ್ ತಗೊಂಡು 1 ವರ್ಷ ಆಗಿಲ್ವಾ? ಸೈಟ್ ತಗೊಂಡು 1 ವರ್ಷ ಆಗೋಯ್ತು ಆಗ್ಲೇ ಡಿಸೆಂಬರ್ಗೆನೆ. ಅಂದ್ರೆ ತುಂಬಾ ಕೆಲಸ ಮಾಡಿದ್ದಾರೆ. ತುಂಬಾ ಡಿಸೆಂಬರ್ 4th ನಮ್ಮ ಸೈಟ್ ರಿಜಿಸ್ಟ್ರೇಷನ್. ತುಂಬಾ ಆಳದಲ್ಲಿ ತುಂಬಾ ಕಬ್ಬಣ ಅದು ಇದು ಬೇಜಾನ್ ಕೆಲಸ ನಡೆದಿದೆ. 3 ತಿಂಗಳು ಕಂಟಿನ್ಯೂ ಕೆಲಸ ನಡೆದಿದೆ. ಇವತ್ತು ಹೊಸ ವರ್ಷ 1ನೇ ತಾರೀಕು ಜನವರಿ 2025 ಇಸ್ವಿಲಿ ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ ವಿಡಿಯೋ ಮಾಡ್ಲಿಕ್ಕೆ. ಆಷಾಢಕ್ಕಿಂತ ಮುಂಚೆ ನಾವು ಬೋರ್ ಹೊಡ್ಸಿದ್ವಿ ತಾನೆ. 3 ಜನ ಆಷಾಢಕ್ಕಿಂತ ಮಕ್ಕಳು, ಮುಂಚೆ ಹೆಂಗೆ ಮತ್ತೆ ಆಷಾಢ ಆದ್ಮೇಲೆ ಶ್ರಾವಣ ಬರೋದು. ನನ್ನ ಮಕ್ಕಳು 3 ಜನ ಮಕ್ಕಳು ಮತ್ತೆ 2 ಹಳಿದಿರೋ ತುಂಬಾ ಕಷ್ಟಪಟ್ಟು ಅವರಲ್ಲಿ ಏನಿದೆ ಎಲ್ಲ ಹಂಚ್ಕೊಂಡು ಅವರೆಲ್ಲ ಕೂಡಿ 3 ಜನ ಮಕ್ಕಳಿಗೆ 3 ಫ್ಲೋರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಾವು ಏಪ್ರಿಲ್ ಅಲ್ಲಿ ಅನ್ಸುತ್ತೆ ನಾವು ಬೋರ್ ಹೊಡ್ಸಿದ್ದು. ಡಿಸೆಂಬರ್ ಸೈಟ್ ತಗೊಂಡು ಏಪ್ರಿಲ್ ಅಲ್ಲಿ ಬೋರು. ಮೊದಲು ಸೈಟ್ ತಗೊಂಡು ಮನೆ ಕಳಿಸ್ತೀನಿ ಅಂತ ಅನ್ನೋರು ಒಂದ್ ಸ್ವಲ್ಪ ಸಸ್ಪೆನ್ಸ್ ಅಲ್ಲಿ ಕೆಲಸ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಪರ್ಮನೆಂಟ್ ಆಗೋ ತನಕ ಅದು ಪ್ರೈವೇಟ್ ಅಲ್ಲೇ ಇರ್ಲಿ. ಹೌದು. ಹೇಳೋ ಉದ್ದೇಶ ಏನಪ್ಪಾ ಅಂತ ಅಂದ್ರೆ ಯಾಕೆ ಬೇಕು ಸುಮ್ನೆ ತೋರ್ಸ್ಕೊಂಡು ಹೋಗ್ತೀರಿ, ಯಾವ ಕೆಲಸನೂ ಆಗ್ತಾ ಇರಲ್ಲ. ಬಿಕಾಸ್ ಅದು ತುಂಬಾ ಅನುಭವ ಇದೆ ಇದ್ರದ್ದು. ಹೇಳ್ಕೊಂಡು ಬರೀ ಹೇಳ್ತಾನೆ ಇರ್ತೀವಿ ಹೊರತು ಕೆಲಸಗಳು ನಡೀತಾ ಇರಲ್ಲ. ಅದಕ್ಕೆ ಹೇಳದಂತೆ ಕೆಲಸ ಮುಗಿಸಿದ ಮೇಲೆ ಹೇಳ್ಬೇಕು ಅಂತ. ಅದಕ್ಕೆ ಆ ಖುಷಿನೇ ಬೇರೆ ಇರುತ್ತೆ. ಖುಷಿನೇ ಬೇರೆ. ಊರಿಂದು ಮೋಲ್ಡ್ ಆಗಿದೆ. ಊರಿಂದು ಆಲ್ರೆಡಿ ನೋಡಿರ್ತೀವಿ. ಆಗ್ಲೇ ಹಾಕ್ಬಿಟ್ಟಿರ್ತೀವಿ. ಇನ್ನೊಂದು 6 ತಿಂಗಳು ಮನೆ ಬಂದ್ಬಿಟ್ಟು ಮನೆ ಗೃಹ ಪ್ರವೇಶನೇ ಫುಲ್ ತೋರಿಸ್ತೀವಿ. ಅದನ್ನು ಸೀಕ್ರೆಟ್ ಅಲ್ಲಿ ಮದ್ದಿವಿ. ಆ ಮನೆ ನಮ್ಮ ಮನೆ, ಅದು ಕಂಪ್ಲೀಟ್ ಆಗ್ಲಿ ಆಮೇಲೆ ರಿವೀಲ್ ಮಾಡ್ಬೇಕು ಅಂತ. ಜನಗಳಿಗೆ ಗೊತ್ತಿದೆ, ಬಟ್ ನಮಗ್ ಇಷ್ಟ ಇಲ್ಲ ಹೇಳ್ಕೊಳಕ್ಕೆ. ಅದ್ ನಮ್ಮ ಮೊದಲನೇ ಮನೆ ಅಲ್ವಾ. ಸಿ ಫ್ರೆಂಡ್ಸ್, ನಿಮ್ಗೆ ಅನ್ಸುತ್ತೆ ನಾವು ಬರೀ ವ್ಯೂಸ್ ಆಯ್ತು ಗೈಸ್. ಲಾಸ್ಟ್ ವೀಕ್ ಫಸ್ಟ್ ಮೋಲ್ಡ್ ಆಯ್ತು. ಇನ್ನೊಂದು ತಿಂಗಳು ಪ್ರಾಬ್ಲಿ ಸೆಕೆಂಡ್ ಮೋಲ್ಡ್ ಕೂಡ ಬರುತ್ತೆ. ನೋಡಿ, ಕೆಲವ್ರಿಗೆ ಅನ್ಸುತ್ತೆ ನಾವು ವ್ಯೂಸ್ಗೋಸ್ಕರ ಎಲ್ಲ ಮಾಡ್ತೀವಿ ಅಂತ. ನಮ್ಗೆ ವ್ಯೂಸ್ ಬೇಡ, ಇಲ್ಲ ಅಂದ್ರೂ ಪರವಾಗಿಲ್ಲ. ಬಟ್ ಆದ್ರೂ ನಮ್ಗೇನಪ್ಪ ಅಂದ್ರೆ ನಮ್ ಕೆಲಸ ಚೆನ್ನಾಗಾಗಬೇಕು. ಅದಾದ್ಮೇಲೆ ವ್ಯೂಸ್ ಬಂದ್ರೂ ಪರವಾಗಿಲ್ಲ, ಆ ಥರ. ಸೊ ಎಲ್ಲಾನು ವ್ಯೂಸ್ ಅಂತ ಅಲ್ಲ. ಎಲ್ಲ ಪಾಪ ಅವರು ನಿಮ್ಮ ಸಬ್ಸ್ಕ್ರೈಬರ್ಸ್ ಅವರ ಆಶೀರ್ವಾದ ನಿಮ್ಮ ಮೇಲಿದೆ. ಎಸ್, ಖಂಡಿತ. ನೀವು ತುಂಬಾ ಕಷ್ಟಪಡ್ತೀರಾ. ಹಳೆ ಮೈದೂರು ತುಂಬಾ ಕಷ್ಟಪಡ್ತಾರೆ. ಅಪ್ಪ ಅಮ್ಮ ತಾಯಿ ತಂದೆ ಆಶೀರ್ವಾದ ಈ ಮಟ್ಟಕ್ಕೆ ತಂದೈತೆ. ಅವ್ರು ಕಷ್ಟಪಟ್ಟದ ಫಲ ನಮಗ್ ಸಿಗ್ತೈತೆ. ಓಕೆ, ಒಂದ್ಸತಿ ನೋಡ್ಬಿಡಿ ಫ್ರೆಂಡ್ಸ್. ನಾವು ಈ ಸೈಟ್ನ ಫಸ್ಟ್ ನೋಡಕ್ ಬಂದಾಗ ಅನ್ಕೊಂಡಿದ್ದೆ ಏನಪ್ಪ ಅಂದ್ರೆ ಡೆಫಿನೆಟ್ಲಿ ನಾವು ಈ ಸೈಟ್ ತಗೊಳ್ಳೋಣ ಅಂತ. ಹಂಗ ಅನ್ಕೊಂಡಿದ್ರ? ನಾನ್ ಬಂದಿರ್ಲಿಲ್ಲ, ನೀನು ಜೀಜು ನಂದು ಹೋಗಿದ್ದು. ನಂದೂನು ಬಂದಿದ್ಲು. ನಾವು ಆಕ್ಚುಲಿ ಈ ಸೈಟ್ ಅಲ್ಲ, ಹಿಂದಗಡೆ ಇನ್ನೊಂದು ಸೈಟ್ ಐತಲ್ಲ, ಅದನ್ನ ತಗೊಳ್ಳೋಣ, ಇದು ಬೇಡ ಅಂತ ಅನ್ಕೊಂಡಿದ್ದು. ನಾನ್ ಬಂದಿರ್ಲಿಲ್ಲ. ನಾನು ಪುನೀತ್ ಮತ್ತೆ ನಂದು, ನಾವು 3 ಜನ. ನೀವು 3 ಜನ ಹೋಗಿದ್ರಿ. ಅವಾಗ ಹೆಂಗ್ ಗೊತ್ತಾ, ಯಾರನ ತಗೋಬೇಕು ಅಂತ ಕನ್ಫರ್ಮ್ ಮಾಡ್ಕೊಂಡ್ವಿ. ಹೆಂಗಾದ್ರೂ ಮಾಡಿ ತಗೋಬೇಕು ಅಂತ ಅನ್ಕೊಂಡಿದ್ವಿ. ಆಮೇಲೆ ಅದು ಸ್ವಲ್ಪ ಆಕ್ಚುಲಿ ಇದು ಹಿಡ್ಕೊ ನಾನು ಹೇಳ್ತೀನಿ ಈ ಸ್ಟೋರಿ. ಇದು ಹೆಂಗಿದೆ ಅಂತ ಅಂದ್ರೆ ಫ್ರೆಂಡ್ಸ್, ಅವಾಗ ತುಂಬಾನೇ ಇತ್ತು. ಏನಪ್ಪಾ ಅಂತಂದ್ರೆ
ಒಟ್ಟಿಗೆ ಕಟ್ಸ್ಬೇಕಾ ಬೇಡವಾ, ಇಂಡಿವಿಜುವಲ್ ಕಟ್ಟರೆ ನಮ್ಮ ಹತ್ರ ದುಡ್ಡಿದೆಯಾ, ನಿಮ್ಗೆ ಈ ಒಂದು ಕಂಪ್ಲೀಟ್ ವ್ಲಾಗು ನೀವು ಆಲ್ರೆಡಿ ನೋಡಿರ್ತೀರಾ ಅಥವಾ ಮುಂದಕ್ಕೆ ನೋಡ್ತೀರಾ, ಯಾರನ್ನ ಒಬ್ರು ಮಾಡ್ತಾರೆ ಇದ್ರ ಬಗ್ಗೆ. ಫೈನಲ್ ಮಾಡಿರ್ತೀವಿ ಆಲ್ರೆಡಿ. ಫೈನಲ್ ಹೆಂಗೆ ನಾವು ಒಂದು ಬೀಜ ಹೆಂಗೆ ಎಸ್ದಿದ್ವು ಅಂತ, ಬೀಜ ಎಸೆಯಕ್ಕೆ ನಮ್ಗೆ ಗಡಗಡಗಡ ಅಂತಿದ್ದು, ಇವಾಗ ಚೂರು ಏನಂತಾರೆ ಚಿಗುರು ಬರ್ತಾ ಇದೆ. ಸೊ ಫಸ್ಟ್ ಏನ್ ಅನ್ಕೊಂಡ್ವಿ ಅಂದ್ರೆ, ಈ ಸೈಟ್ ಅಕ್ಕ ಜೀಜು ನಂದು ನೋಡಿದ್ರಾ, ಅವಾಗ ಭಾವ ಬಂದು ಹೇಳಿದ್ರು, ನೋಡಪ್ಪ ಒಂದು ಸೈಟ್ ನೋಡಿದ್ದೀವಿ, ಇಲ್ಲ 3 ಜನ ಸೇರಿ ಕಟ್ಟಿಸಿದ್ರೆ ಫ್ಲೋರ್ ವೈಸ್ ಕಟ್ಟೋಣ, ಇಬ್ರು ಕಟ್ಟಬೇಕು ಅಂದ್ರೆ 2 ಡೂಪ್ಲೆಕ್ಸ್ ಕಟ್ಟೋಣ ಅಂತ. ಆ ಇಬ್ರು ಯಾರಾದ್ರೂ ಆಗಿರ್ಬೋದು, ಅಂದ್ರೆ ಜೀಜು ಪಕ್ಕ ಇತ್ತು, ಜೀಜು ಅಥವಾ ನಾವು, ಜೀಜು ಅಥವಾ ನಂದು, ಆ ಥರ. ಆಮೇಲೆ ಫೈನಲಿ ಅದಕ್ಕೊಂದಷ್ಟು ಡಿಸ್ಕಷನು, ಅದಕ್ಕೊಂದಷ್ಟು ಎಲ್ಲ ಮಾಡಿ ಇಲ್ಲ ನಮಗೆ ಬೇಡ ನೀವು ಮಾಡ್ಕೊಳ್ಳಿ, ನಿಮಗೆ ಬೇಡ ನಾವು ಮಾಡ್ಕೊಳ್ಳಿ ಅಂದ್ಕೊಂಡು ಎಲ್ಲೋ ಒಂದು ಕಡೆ ಡೂಪ್ಲೆಕ್ಸ್ ಆಸೆ ತುಂಬ ಇತ್ತು, ಇವಾಗಲೂ ಇದೆ, ಇಲ್ಲ ಅಂತ ಅಂತಲ್ಲ. ಬಟ್ ಹೇಳಲ್ವಾ, ಆಸೆ ಇದ್ದಷ್ಟು ಕಾಲು ಚಾಚಬೇಕು ಅಂತ. ಇವಾಗ ಒಂದು ಫ್ಲೋರ್ ಕಟ್ತಾ ಇದ್ದೀವಿ. ಸೊ ಡೂಪ್ಲೆಕ್ಸ್ಗೆ ಎಷ್ಟು ಉದ್ದ ಬರುತ್ತೋ ನಮ್ದು ಇಷ್ಟು ಈ ಥರ ಅಗಲ ಇದೆ. ಸೊ ಆ ಥರ ಒಂದು ಖುಷಿ ಇದೆ, ಏನೋ ಒಟ್ಟಿಗೆ ಇದ್ದೀವಿ. ಅದಕ್ಕೆ ಡ್ಯೂಪ್ಲೆಕ್ಸ್ನ ನಮ್ಮ ಅಪ್ಪ ಅಮ್ಮ ಮನೆ ಊರಲ್ಲೇ ಕಟ್ಟಿಸ್ಬಿಟ್ರು. ಊರಲ್ಲೇ ಆ ಒಂದು ಖುಷಿ ನಮ್ಗೆ ಊರಲ್ಲೇ ಸಿಗುತ್ತೆ. ಎಸ್, ನಮ್ಮ ಅಪ್ಪ ಅಮ್ಮ ಆ ಖುಷಿನ ಊರಲ್ಲೇ ಕೊಟ್ಬಿಟ್ರು ನಮಗೆ. ಡ್ಯೂಪ್ಲೆಕ್ಸ್ ಅಂತಿದ್ರಲ್ಲ, ತಗೊಳ್ಳಿ ಇಲ್ಲ ಡ್ಯೂಪ್ಲೆಕ್ಸ್. ಊರ್ದು ನಾವು ಡೂಪ್ಲೆಕ್ಸ್ ಮಾಡ್ತಾ ಇರಲಿಲ್ಲ, ಬರೀ 2 BHK ಸಾಕು. ಆ ಡೂಪ್ಲೆಕ್ಸ್ ನನ್ನಿಂದಾನೇ ಆಗಿದ್ದು. ಯಾಕೆ ಅಂದರೆ ಅದು ಊರ್ ಮನೆ 2 BHK. ನಾನು ಹೇಳ್ದೆ ಊರಿಗೆ ಹೋದ್ರೆ ಇವಳೊಂದು ಅವಳೊಂದು ತಗೋತಾಳೆ, ನನಗೆ ರೂಮ್ ಕೊಡಲ್ಲ. ಆಮೇಲೆ ಏನೇ ಮಾಡೋದು, ನಂಗೆ ಮೇಲ್ಗಡೆ ಒಂದು ರೂಮ್ ಬೇಕೇ ಬೇಕು ಅಂತ ಹಠ ಹಿಡ್ದು ಆಮೇಲೆ ಸರಿ ಡೂಪ್ಲೆಕ್ಸ್ ಹಚ್ಚಿದ್ದು. ಅಷ್ಟು ಇನ್ನೂ ತುಂಬ ಇದೆ. ಮನೆ ಊಟ ಮಾಡ್ಬಿಟ್ಟು ಹೋಗೋಣ ಇರಾಮಿ. ಏನು ಹೇಳ್ತೈತೆ ಮಮ್ಮಿ, ಕೇಳಿಸ್ತಾ ಇಲ್ಲ ಕಣೆ ನಮಗೆ. ಅದು ಬೋರ್ ತೋರಿಸ್ಬಿಟ್ಟು ಹೋಗಿ ಫೈನಲ್ ಆಗಿ. ನಮ್ಮ ಬೋರ್ ನೋಡಿ ಗೈಸ್, ಈ ಬೋರ್ ಬೋರ್ ಅಂತಾನೆ ಗೊತ್ತಿಲ್ವಾ ನಿಮಗೆ? ಅವತ್ತು ಹೆಂಗಿತ್ತು, ಇವತ್ತು ಹೆಂಗಾಗ್ಬಿಟ್ಟೈತೆ. ಹೋಟ್ಲಿಗೆ ತಿನ್ನೋಣ, ತಿನ್ಕೊಂಡು ಹೋಗೋಣ. ఏంటి కట్టిಲ್ಲ ಪೈಪ್ ಕೆಲಸ ಮಾಡ್ಕೊತಾರಲ್ಲ, ನಾಳೆ ಮಾಡ್ಕೊತಿರೋದು ನೀರು ಮಣ್ಣು. ಪಕ್ಕದ ಸೈಟು ಕ್ಲೀನ್ ಆಗ್ಬಿಡ್ತು. ಅವ್ರ ಸೈಟ್ ಆ್ಯಕ್ಚುಲಿ ಅವ್ರ ಸೈಟ್ನ ಹಂಗೆ ಕ್ಲೀನಾಗಿ ಇಟ್ಕೋಬೇಕು, ಸ್ವಲ್ಪ ಆಕ್ಸೆಸಿಬಲ್ ಆಗಿರುತ್ತೆ ಹೋಗ್ತಾ ಬರ್ತಾ ಇರೋದಕ್ಕೆ ಎಲ್ಲ. ಅವ್ರ ಸೈಟ್ ಎಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇದೆ ನೋಡು ಮಮ್ಮಿ. ಗೈಸ್ ನೀರು ಮಣ್ಣು ಆಗಿದೆ ನಮ್ಮ ಸೈಟಲ್ಲಿ ನೋಡ್ಬೋದು. ಇನ್ನೊಂದು ವಾರನಾ ಮಮ್ಮಿ? ನೀರು ಮಣ್ಣು ಆದಮೇಲೆ 15 ದಿವಸನಾ? ಸುಮ್ಮನೀರು ಹಾಕ್ಬಾರ್ದು, ಜಾಸ್ತಿ ಹೊಡಿತಾರೆ. ಆ್ಯಂಡ್ ನಮ್ಮ ಸೈಟ್ ಹಿಂದೆನೇ ಒಂದು ನರ್ಸರಿ ಕೂಡ ಬಂದಿದೆ. ಹಿಂಗೆ ಕಾಣಿಸ್ತಾ ಇದೆ ಇವಾಗ ನಮ್ಮದು ಸೈಟ್. 1 ಜನವರಿಗೆ ನೋಡಿದಾಗ ನೀವು ನೋಡಿದ್ರಿ, ಈ ಥರ ಪಿಲ್ಲರ್ಸ್ ಎಲ್ಲ ಕಟ್ಟೋಕ್ಕೆ ರೆಡಿ ಮಾಡ್ಕೊಂಡಿದ್ರು. ಆ್ಯಂಡ್ ಇವತ್ತು ಬಂದು 7th or 8th ಪ್ರಾಬ್ಲಿ, ಏನಿವತ್ತು? ಸೊ ಗೈಸ್ ಇವತ್ತು ಬಂದು 7th January. ಆ್ಯಂಡ್ 7th January ಇಷ್ಟರಲ್ಲಿ ಎಲ್ಲ ಕಟ್ಟಾಯಿತು, ನೀರು ಮಣ್ಣು ಕೂಡ ಮಾಡಾಯಿತು. ನಮ್ಮಮ್ಮ ನೋಡಿ ಎಲ್ಲ ಸಾಹಸ ಮಾಡ್ತಾಯಿತ್ತಲ್ಲಿ, ನೋಡ್ತಾ ಇದೆ. ಸಾಹಸಗಳು ನಡೀತಾ ಇದ್ದಾವೆ. ಇನ್ನು ನನ್ನ ಚಿಕ್ಕ ಮಗ ನೋಡಿ ಏನು ಸಾಹಸ ಮಾಡ್ತಾನೆ. ಅವ್ರು ಮಣ್ಣು ಹಾಕಿರೋದು ಸಾಲದು ಅಂತ ಇವನು ಸ್ವಲ್ಪ ಹಾಕ್ತಾನೆ. ಯಾಕಪ್ಪ ನೀನೇ ನಿಂತ್ಕೊಂಡು ಕಟ್ಟು, ಈ ಕಡೆಯಿಂದ ಹೋಗೋಣ ಬಾ, ನಾವು ಸ್ವಲ್ಪ ನೋಡ್ಕೊಬರೋಣ. बाबू इधर ही है ना. ಇದು ಕಿಚನ್ ಇದು. ಇದು ಇದೇ ಕಿಚನ್. ಏನು ಬರಲ್ಲ ಮೇಡಮ್, ಫುಲ್ ಪಾರ್ಕಿಂಗ್. ಇದು ಫುಲ್ ಪಾರ್ಕಿಂಗ್ ಅಲ್ವಾ? ಸ್ಟೇರ್ ಕೇಸು
ಅಲ್ಲಿ ಲಿಫ್ಟ್ ಇಲ್ಲಿ ಸ್ಟೇರ್ ಕೇಸು, ಅದು ಲಿಫ್ಟು. ಬಟ್ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಬಂದಾಗ ಇದೇ ಕಾರ್ನರ್ ಕಿಚನು. ಇದೆ ಕಾರ್ನರ್. ಇಲ್ಲಿ ಕಿಚನ್ ಬರುತ್ತೆ, ಆ ಕಡೆ ಗೆಸ್ಟ್ ಬೆಡ್ರೂಮು, ಆ ಮಧ್ಯ ಅದು ಕಾಣಿಸ್ತೈತೆ ನೋಡಿ, ಅದು ಲಿಫ್ಟ್ ಪಕ್ಕದ್ದು ಒಂದು ಚಿಕ್ಕದೊಂದು ಬಾಕ್ಸ್ ಅಲ್ವಾ, ಅದೇ ನಮ್ಮ ಮೇನ್ ಎಂಟ್ರೆನ್ಸು ಇದು. ಅಲ್ಲಿ ಅಲ್ಲಿ ಈ ಬಾಕ್ಸ್ ಕಾಣಿಸ್ತೈತಲ್ಲ, ಅದೇ ಮೇನ್ ಎಂಟ್ರೆನ್ಸು. ದೇವ್ರ ಮನೆ ಅದ್ರ ಹಿಂದೆ ಹಿಂಗೆ. ಆ ಕಡೆ ಮಾಸ್ಟರ್ ಬೆಡ್ರೂಮು, ಅದು ಕಿಡ್ಸ್ ಬೆಡ್ರೂಮು. ಇದು ಇದೇ ಡೈನಿಂಗ್ ಹಾಲು. ಈ 2 ಪಿಲ್ಲರ್ ಇದೆಯಲ್ಲ, ಇದು 2 ಪಿಲ್ಲರ್ ಇದೆಯಲ್ಲ, ಇಲ್ಲೇ ಡೈನಿಂಗ್ ಹಾಲು. ಇಲ್ಲಿಂದ ಅಲ್ಲಿ ತನಕ ಏಕ ಹಾಲೇ, ಅಲ್ಲಿ ತನಕ ಫುಲ್ಲು. ಮಧ್ಯೆ ಇಲ್ಲೊಂದು ಸ್ಟೆಪ್ ಬರುತ್ತೆ ಅಷ್ಟೇ, ಅಲ್ಲಿಂದ ಅಲ್ಲಿ ತನಕ ಪೂರ್ತಿ ಹಾಲೆ. ಮನೆ ಕಟ್ಟಿದ್ವಲ್ಲ ನಾವು, ಇಲ್ಲಿ ಈ ತರ ಏನೋ ಕೊಡ್ಲೇ ಇಲ್ಲಪ್ಪ ಸ್ಟಾರ್ಟಿಂಗ್. ಡ್ರೈನೇಜ್ ಪೈಪ್, ಡ್ರೈನೇಜ್ ಅಲ್ಲಿ ಊರಲ್ಲಿ ಅಲ್ಲೇ ಏನು ಗೋಡೆ ಎಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ಕೂತ್ಕೊಂಡ್ರೆ ಇಲ್ಲಿ ಕಾಂಪೌಂಡ್ ಚಿಕ್ಕದು ಬರೋದು. ಕಾಂಪೌಂಡ್ ಕಟ್ಟಿದ್ಮೇಲೆ ಪೈಪ್ ಹಾಕಲ್ಲ ಅಂದ್ಬಿಟ್ಟು ಇವಾಗೇ ರೆಡಿ ಮಾಡೋದು. ಆಮೇಲೆ ದಬ್ಜೆಲ್ಲ ಹಾಕ್ಕೊಡ್ತಾರೆ, ಆಮೇಲೆ ಹೊಡಿಬೇಕು, ವೇಸ್ಟ್ ಆಗುತ್ತೆ. ಈಗ ಸುತ್ತಲೂ ಬಂದೈತೆ, ಬರೀ ಇಷ್ಟು ಎಲ್ ಶೇಪಲ್ಲಿ ಹಿಂಗೆ ಬಂದೈತಾ? ಅದೇ ಹಿಂಗೆ ಅಲ್ಲೊಂದು ಬಾತ್ರೂಮ್ ಬರುತ್ತೆ, ಸ್ಟೇರ್ಕೇಸ್ ಕೆಳಗಡೆ, ಆ ಬಾತ್ರೂಮ್ ಹಿಂಗೆ. ಹಲೋ, ಇಲ್ಲ ಬಾತ್ರೂಮ್ ಆ್ಯಕ್ಚುಲಿ ಈ ಕಡೆ ಬರೋದು ಪ್ರಾಬ್ಲಮ್. ನಾನು ಸ್ಟಾರ್ಟಿಂಗ್ ನಿಮಗೆ ನನ್ನ ಸೈಡ್ ತೋರಿಸ್ಬೇಕಾದ್ರೆ ಹೇಗೆ ಕಾಣಿಸ್ತಾ ಇತ್ತು, ಫುಲ್ ಗುಂಡೆಲ್ಲ ತೆಗ್ದಿಟ್ಟಿದ್ರು, ಆಮೇಲೆ ಸ್ಟೀಲ್ ಎಲ್ಲ ಹಾಕ್ತಾಯಿದ್ರು, ಆಮೇಲೆ ಸಿಮೆಂಟ್ ಎಲ್ಲ ಹಾಕಿ ಮಣ್ಣೆಲ್ಲ ಮುಚ್ಚಿ ಅವಾಗ ಹೆಂಗೆ ಕಾಣಿಸ್ತಾ ಇತ್ತು, ಇವಾಗ ಯಾವ ರೀತಿ ಕಾಣಿಸ್ತಿದೆ ನೋಡಿ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ವಾರಕ್ಕೂ ಸೈಟ್ ಇವಾಗ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ನಾವು ಒಂದು 2 ದಿವಸಕ್ಕೆ 3 ದಿವಸಕ್ಕೆ ಒಂದ್ಸತಿ ಬರ್ತೀವಲ್ಲ, ಆವಾಗ ಏನು ಇಷ್ಟೊಂದು ಡಿಫ್ರೆನ್ಸ್ ಆಗಿದೆಯಲ್ಲ, ಮುಂಚೆ ಅವಾಗ ತಂಗಿತ್ತು ಇಷ್ಟು ಬೇಗ ಇವಾಗ ಹಿಂಗಾಗೋಯ್ತಲ್ಲ ಅಂತ ಫೀಲ್ ಆಗುತ್ತೆ. ಆ್ಯಕ್ಚುಲಿ ಫೌಂಡೇಶನ್ ಮುಗಿಯೋವರೆಗೂ ಯಾವಾಗಪ್ಪ ಆಗುತ್ತೆ ಅಂತ ಅನಿಸ್ಬಿಟ್ಟಿತ್ತು. ಬಟ್ ಫೌಂಡೇಶನ್ ಮುಗಿದ ಮೇಲೆ ಅಲ್ವಾ ಗೋಡೆ ಕೆಲಸ ಎಲ್ಲ ಬೇಗನೆ ಆಗುತ್ತೆ. ಖಂಡಿತವಾಗ್ಲೂ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ, ಫೌಂಡೇಶನ್ ಎಲ್ಲ ಹಾಕಿದ್ದು. ಸೊ ಇನ್ನೊಂದು ಹೇಳಬೇಕು, ಈ ಒಂದು ಮನೆ ಜರ್ನಿ ಏನಿದೆಯಲ್ಲ ಫ್ರೆಂಡ್ಸ್, ಇದು ನೀವು ನಿಜವಾಗ್ಲೂ ನಿಮ್ಮ ಮನೆ ಅಂತಲೇ ಅಂದ್ಕೊಳ್ಳಿ. ಅಷ್ಟೇ ಪ್ರೀತಿ ಆಶೀರ್ವಾದ ಕೊಡಿ. ಲೈಕ್ ನಿಮ್ಮ ಜೊತೆ ಇದೆಲ್ಲ ಹಂಚ್ಕೊಳ್ಳೋಕ್ಕೆ ಏನೋ ಒಂಥರ ಖುಷಿ ಆಗ್ತಾಯಿದೆ ಇವಾಗ. ಸೊ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ, ನಮ್ಮ ಮನೆ ಮೇಲೆ, ನಮ್ಮ ಮಕ್ಕಳ ಮೇಲೆ, ಎಲ್ಲರ ಮೇಲೂ ಹೀಗೆ ಇರಲಿ. ಹಾಗೂ ದೇವ್ರು ನಿಮಗೂ ಕೂಡ ತುಂಬ 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 ಒಳ್ಳೇದು ಮಾಡಿ ಅಂತ ಕೇಳ್ಕೊತೀನಿ. ಎಸ್, ಇವಾಗ ನಾನು ಆ್ಯಕ್ಚುಲಿ ಹೊರಗಡೆ ಹೋಗಿದ್ವಿ, ಎಲ್ಲಡಿಗೆ ಹಾಕೊಂಡಿದ್ದೀನಿ, ಅದಕ್ಕೆ ಹಲ್ಲೆಲ್ಲ ಸ್ವಲ್ಪ ಕೆಂಪು ಕಾಣಿಸ್ತಾ ಇರ್ಬೋದು. ಸೊ ನಮ್ಮ ಸೈಟ್ ಹತ್ರ ಬಂದಿದ್ವಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಫುಲ್ ಕಾಂಪೌಂಡ್ ಎಲ್ಲ ಕಟ್ಬಿಟ್ಟಿದ್ದಾರೆ. ಇವತ್ತೇ ಕಟ್ಟಿರೋದು ಅನ್ಸುತ್ತೆ, ಇವತ್ತೇ ಕಟ್ಟಿರೋದು ಕಾಂಪೌಂಡ್ ಎಲ್ಲ ಕಟ್ಬಿಟ್ಟಿದ್ದಾರೆ. ಕಾಂಪೌಂಡ್ ಕಟ್ಟಿದ್ಮೇಲೆ ಅಲ್ವಾ ಪುನಿ, ಯಾವ್ದು ಎಲ್ಲೆಲ್ಲಿಗೆ ಬರುತ್ತೆ, ಎಷ್ಟೆಷ್ಟು ಅನ್ನೋದು ನೀಟಾಗಿ ಗೊತ್ತಾಗುತ್ತೆ. ಹೆಂಗೆ ಅನ್ನಿಸ್ತಿದೆ ಕಾಂಪೌಂಡ್ ಎಲ್ಲ ಕಟ್ಟಿ? ಹೆಂಗೆ ಕಾಣಿಸ್ತಿದೆ ಸೈಟು, ಹೆಂಗೆ ಅನಿಸ್ತಿದೆ ಹೇಳ್ರಿ. ಒಂದು ಸ್ವಲ್ಪ 3 ತಿಂಗಳಾದ್ಮೇಲೆ ಈಗ ಒಂದು ಸ್ವಲ್ಪ ಒಂದು ಲೆವೆಲ್ಗೆ ಬಂದಿದೆ ನೋಡೋ ಥರ. ನಿನ್ಗೆ ಹೆಂಗೆ ಅನಿಸ್ತಿದೆ ಮಮ್ಮಿ? ಖುಷಿ ಆಗ್ತಾ ಇದೆಯಾ? ಕಾಂಪೌಂಡ್ ಎಲ್ಲ ಬಂದಿರುತ್ತೆ, ಸುತ್ತಲೂ ಇದೆಲ್ಲ ರೆಡಿ ಆಗಿರುತ್ತೆ. ಓಕೆ ಗೈಸ್, ಸೊ ಎಸ್ ಇವಾಗ ಸೈಟಲ್ಲಿ ಎಂಟ್ರಿ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ಬಂದು ಸ್ಟೇರ್ ಕೇಸ್ ಬರುತ್ತೆ, ಇದು ಸ್ಟೇರ್ ಕೇಸ್, ಮತ್ತು ಇದು ಬಂದು ಲಿಫ್ಟು. ಆ್ಯಂಡ್ ಇದೇ ನಮ್ಮ ಡೋರ್, ಮೇನ್ ಡೋರ್ ಇದೆ. ಮೇನ್ ಡೋರಿಂದ ಹಿಂಗೆ ಎಂಟ್ರಿ ಆಗ್ತಿದ್ದಾಗೆ ಇಲ್ಲಿ ಲೆಫ್ಟ್ ಸೈಡ್ ತೋರಿಸ್ರಿ, ನನ್ನ ತೋರಿಸ್ತಾ ಇದ್ದೆ. ಸೊ ಲೆಫ್ಟ್ ಸೈಡ್ ಇದು ಫುಲ್ಲು ಕಿಚನ್ನು, ಒಂದಿಷ್ಟು ಅಗ್ಲ ಫುಲ್ಲು ಕಿಚನ್. ಆ್ಯಂಡ್ ಇಲ್ಲಿಗೆ ಬಂದರೆ ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಅದು ಕಿಡ್ಸ್ ರೂಮ್ ಬರುತ್ತೆ. ಸೊ ಈ ರೀತಿಯಾಗಿ ಕಂಪ್ಲೀಟಾಗಿ ಡಿಸೈನ್ ಆಗಿದೆ. ಆ್ಯಕ್ಚುಲಿ 3Dನಲ್ಲಿ ನೋಡೋದಕ್ಕೆ ನಮ್ಮ ಮನೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಅದೇ ರೀತಿಯಾಗಿ ಇವಾಗ ಕಾಲಮ್ಸ್ ಎಲ್ಲ ನೋಡಿದ್ಮೇಲೆ ಓಕೆ ದೊಡ್ಡದಾಗಿ ಬರುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಲ್ ಅಂತೂ ಸಕ್ಕದಾಗಿ ಬರುತ್ತಲ್ವ, ಇಲ್ಲಿಂದ ಅಲ್ಲಿ ತನಕ ಮಸ್ತಾಗಿ ಬರುತ್ತೆ. ಸೊ ಎಸ್ ಗೈಸ್, ಈ ರೀತಿಯಾಗಿದೆ ನಮ್ಮ ಮನೆ.